ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಗರ್ಲ್ ಬೈ ದ ಲೇಕ್ ಎಂಬ ಹಾಲಿವುಡ್ ನ ಒನ್ ಆಫ್ ದ ಬೆಸ್ಟ್ ಹಾಗೂ ಕಲ್ಟ್ ಕ್ಲಾಸಿಕ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಸಿಟಿಯಿಂದ ತುಂಬಾನೇ ದೂರದಲ್ಲಿ ಒಂದು ಸುಂದರವಾದ ಹಳ್ಳಿ ಇರುತ್ತೆ. ಒಂದು ದಿನ ಆ ಊರಲ್ಲಿ ಒಬ್ಬಳು ಚಿಕ್ಕ ಹುಡುಗಿ ನಿಗೂಢವಾಗಿ ಕಣ್ಮರೆಯಾಗ್ತಾಳೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಚಿತ್ರದ ಹೀರೋ ಡಿಟೆಕ್ಟಿವ್ ಆ ಹುಡುಗಿಯ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆ ಚಿಕ್ಕ ಹುಡುಗಿಯ ಮಿಸ್ಸಿಂಗ್ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಶಾಕಿಂಗ್ಲಿ ಮತ್ತೊಂದು ಮರ್ಡರ್ ಮಿಸ್ಟ್ರಿ ರಿವೀಲ್ ಆಗುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಮೊದಲಿಗೆ ಮಿಸ್ಸಿಂಗ್ ಆಗಿರುವ ಆ ಚಿಕ್ಕ ಹುಡುಗಿ ಸಿಕ್ಕದ್ಲ. ಈ ಮಿಸ್ಸಿಂಗ್ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಡಿಟೆಕ್ಟಿವ್ ಗೆ ಕೆರೆ ಬಳಿ ಸಿಕ್ಕ ಆ ಡೆಡ್ ಬಾಡಿ ಯಾರದ್ದು ಹಾಗೂ ಚಿತ್ರದಲ್ಲಿ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ತನ್ನ ಚಿಕ್ಕಮ್ಮನ ಮನೆಯಿಂದ ಹೊರಗಡೆ ಬರ್ತಿರುವ ಸ್ಯಾಂಡ್ರಾ ಎಂಬ ಒಬ್ಬಳು ಚಿಕ್ಕ ಹುಡುಗಿಯನ್ನ ನೋಡ್ತೀವಿ. ತನ್ನ ಕೆಲಸಕ್ಕೆ ಹೋಗ್ತಿದ್ದ ಲೀಸಾ ಎಂಬ ಒಬ್ಬಳು ಮಹಿಳೆ ಈ ಹುಡುಗಿಯನ್ನ ನೋಡಿ ಹಾಯ್ ಮಾಡ್ತಾಳೆ. ಈಗ ಲೀಸಾಳ ತಂಗಿ ಅಂದ್ರೆ ಚಿತ್ರದ ಹೀರೋಯಿನ್ ಆಗಿರುವ ಸೋಫಿಯಾ ಮನೆಯಲ್ಲಿ ಒಬ್ಬಳೇ ಇರೋದನ್ನ ನೋಡ್ತೀವಿ. ಸೋಫಿಯಾ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆಕೆ ಬಾಯ್ ಫ್ರೆಂಡ್ ಆಗಿರುವ ರಾಬರ್ಟ್ ಬರ್ತಾನೆ. ನಂತರ ಇಬ್ಬರು ರೊಮ್ಯಾನ್ಸ್ ಮಾಡ್ತಾ ತಮ್ಮ ಪರ್ಸನಲ್ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಈ ಕಡೆ ಸ್ಯಾಂಡ್ರಾ ನಡೆದುಕೊಂಡು ಮನೆಗೆ ಬರ್ತಿದ್ದಾಗ ಒಂದು ರೆಡ್ ಕಲರ್ ನ ಕಾರ್ ಆಕೆ ಬಳಿ ಬಂದು ಸ್ಟಾಪ್ ಆಗುತ್ತೆ. ಆ ಕಾರ್ ನಲ್ಲಿದ್ದ ವ್ಯಕ್ತಿ ಸ್ಯಾಂಡ್ರಾಳ ಜೊತೆ ಏನನ್ನೋ ಮಾತನಾಡಿ ಆಕೆಯನ್ನ ಕಾರ್ನ ಒಳಗಡೆ ಹತ್ತಿಸಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಆ ಸ್ಯಾಂಡ್ರಾಳನ್ನ ಕಾರ್ ನಲ್ಲಿ ಹತ್ತಿಸಿಕೊಂಡ ಆ ವ್ಯಕ್ತಿ ಹೆಸರು ಡ್ಯಾನಿಯಲ್ ಅಂತ. ಡ್ಯಾನಿಯಲ್ ಆ ಚಿಕ್ಕ ಹುಡುಗಿಯನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಆಕೆಯ ಜೊತೆ ಆಟವಾಡ್ತಾ ಕೂತಿರ್ತಾನೆ. ಡ್ಯಾನಿಯಲ್ ಆ ಹುಡುಗಿಯ ಜೊತೆ ಆಟವಾಡ್ತಾ ಕೂತಿರೋದನ್ನ ನೋಡಿದ ಅವನ ತಂದೆ ತುಂಬಾನೇ ಕೋಪ ಮಾಡಿಕೊಳ್ತಾನೆ. ಈ ಕಡೆ ತನ್ನ ಮಗಳು ಎಷ್ಟೊತ್ತಾದ್ರೂ ಮನೆಗೆ ವಾಪಸ್ ಬರ್ಲಿಲ್ವಲ್ಲ ಅಂತ ಸ್ಯಾಂಡ್ರಾಳ ತಾಯಿ ತುಂಬಾನೇ ಪ್ಯಾನಿಕ್ ಆಗಿ ಎಲ್ಲ ಕಡೆ ಹುಡುಕೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಇವರೆಲ್ಲ ಎಷ್ಟೇ ಹುಡುಕಿದ್ರು ಕೂಡ ಸ್ಯಾಂಡ್ರಾ ಮಾತ್ರ ಇವರಿಗೆ ಸಿಗೋದೇ ಇಲ್ಲ. ಮತ್ತಷ್ಟು ಹೆದರಿಕೊಂಡ ಸ್ಯಾಂಡ್ರಾಳ ತಾಯಿ ತಡ ಮಾಡದೆ ತಕ್ಷಣ ಪಕ್ಕದ ಊರಿನಲ್ಲಿ ವಾಸ ಮಾಡ್ತಿರುವ ಚಿತ್ರದ ಹೀರೋ ಡಿಟೆಕ್ಟಿವ್ ಪೀಟರ್ ನನ್ನ ಕರೆಸ್ತಾಳೆ. ತಕ್ಷಣವೇ ಪೀಟರ್ ಯಾವ ಜಾಗದಿಂದ ಸ್ಯಾಂಡ್ರಾ ಮಿಸ್ಸಿಂಗ್ ಆಗಿದ್ಲೋ ಅಲ್ಲಿಂದ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಮೊದಲಿಗೆ ಸ್ಯಾಂಡ್ರಾಳ ಚಿಕ್ಕಮ್ಮನ ಮನೆಗೆ ಹೋಗಿ ಎನ್ಕ್ವೈರಿ ಮಾಡ್ತಾನೆ. ನಂತರ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ಆಕೆಯನ್ನ ನೋಡಿದ ಲೀಸಾಳನ್ನ ಕೂಡ ಎನ್ಕ್ವೈರಿ ಮಾಡ್ತಾನೆ. ಹೀಗೆ ಪೀಟರ್ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ್ಲೇ ಆಶ್ಚರ್ಯವೆಂಬಂತೆ ಕಾಣಿಯಾಗಿದ್ದ ಸ್ಯಾಂಡ್ರಾ ವಾಪಸ್ ಬರ್ತಾಳೆ. ತನ್ನ ಮಗಳು ಸೇಫ್ ಆಗಿ ವಾಪಸ್ ಬಂದ್ಲಲ್ಲ ಅಂತ ಸ್ಯಾಂಡ್ರಾಳ ತಾಯಿಗೆ ತುಂಬಾನೇ ಖುಷಿಯಾಗುತ್ತೆ. ಪೀಟರ್ ಸ್ಯಾಂಡ್ರಾಗೆ ಸ್ಯಾಂಡ್ರಾ ಇಷ್ಟೊತ್ತು ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ ಅಂತ ವಿಚಾರಿಸ್ತಾನೆ. ಅದಕ್ಕೆ ಸ್ಯಾಂಡ್ರಾ ಹೇಳ್ತಾಳೆ, ನಾನು ಡ್ಯಾನಿಯಲ್ ಅಂಕಲ್ ನ ಮನೆಗೆ ಹೋಗಿದ್ದೆ. ಅವರ ಮನೆಯಲ್ಲಿ ಅವರು ಸಾಕಿದ್ದ ಪ್ರಾಣಿಗಳ ಜೊತೆ, ಪಕ್ಷಿಗಳ ಜೊತೆ ಹಾಗೂ ಅವರ ಜೊತೆ ಆಟ ಆಡ್ದೆ. ನಂತರ ಇಬ್ಬರು ವಾಕ್ ಮಾಡ್ತಾ ಊರಿನ ಕೆರೆ ಬಳಿ ಹೋದ್ವಿ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿ ತುಂಬಾನೇ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಸ್ಯಾಂಡ್ರಾ ಮುಂದಕ್ಕೆ ಏನಾಯ್ತು ಅಂತ ಹೇಳದೆ ತುಂಬಾನೇ ಹೆದರಿಕೊಳ್ತಿರೋದನ್ನ ನೋಡಿದ ಪೀಟರ್ಗೆ ಅನುಮಾನ ಶುರುವಾಗುತ್ತೆ. ತಕ್ಷಣ ಪೀಟರ್ ಒಬ್ಬ ಲೋಕಲ್ ಪೊಲೀಸ್ ನನ್ನ ಕರೆದುಕೊಂಡು ಆ ಕೆರೆಯ ಬಳಿ ಹೋಗ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದ ಸೋಫಿಯಾ ಎಂಬ ಆ ಹುಡುಗಿಯ ಡೆಡ್ ಬಾಡಿ ಬಿದ್ದಿರುತ್ತೆ. ಆ ಹುಡುಗಿಯ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೇನೆ ಪೀಟರ್ಗೆ ಅರ್ಥವಾಗುತ್ತೆ ಇದೊಂದು ಪ್ರಾಪರ್ ಪ್ಲಾನ್ ಮಾಡಿರುವ ಕೊಲೆ ಅಂತ. ಯಾಕಂದ್ರೆ ಒಂದು ವೇಳೆ ಈ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಕೆರೆಯ ಒಳಗಡೆ ಈಕೆ ಡೆಡ್ ಬಾಡಿ ಇರಬೇಕಾಗಿತ್ತು. ಹಾಗೂ ಆ ಹುಡುಗಿಯ ಡೆಡ್ ಬಾಡಿಯನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಆಕೆ ಕತ್ತನ್ನ ಯಾರೋ ಹಿಸುಕಿರುವ ಮಾರ್ಕ್ ಇರುತ್ತೆ. ಪೀಟರ್ ತಕ್ಷಣವೇ ಈ ವಿಷಯವನ್ನ ಡಿಪಾರ್ಟ್ಮೆಂಟ್ ಗೆ ಇನ್ಫಾರ್ಮ್ ಮಾಡಿ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿಕೊಳ್ತಾನೆ. ಈಗ ಮೊದಲಿಗೆ ಆ ಸೋಫಿಯಾಳ ಡೆಡ್ ಬಾಡಿಯನ್ನ ನೋಡಿದ್ದು ಸ್ಯಾಂಡ್ರಾ ಹಾಗೂ ಡ್ಯಾನಿಯಲ್ ಅಲ್ವಾ. ತಕ್ಷಣ ಅವನ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅವನ ಮನೆಗೆ ಬಂದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಡ್ಯಾನಿಯಲ್ ಗೆ ಹೆದರಿಸುತ್ತಾ, ನೀನೆ ತಾನೆ ಆ ಹುಡುಗಿಯನ್ನ ಕೊಲೆ ಮಾಡಿರೋದು, ಡೆಡ್ ಬಾಡಿಯನ್ನ ಕೆರೆಯ ಬಳಿ ಡಿಸ್ಪೋಸ್ ಮಾಡಿ ಏನು ಕೂಡ ಆಗೇ ಇಲ್ಲ ಅನ್ನೋರ ಹಾಗೆ ಆಕ್ಟ್ ಮಾಡ್ತಿದ್ಯಾ ಅಂತ ಹೆದರಿಸ್ತಾನೆ. ಅದಕ್ಕೆ ಡ್ಯಾನಿಯಲ್ ಅಳುತ್ತಾ, ಸರ್ ಏನ್ ಹೇಳ್ತಿದ್ದೀರಾ, ನಾನ್ ಯಾಕೆ ಸೋಫಿಯಾಳನ್ನ ಕೊಲೆ ಮಾಡ್ತೀನಿ, ಆಕೆ ಒಬ್ಬಳು ನ್ಯಾಷನಲ್ ಲೆವೆಲ್ ಹಾಕಿ ಪ್ಲೇಯರ್, ಆಕೆಯನ್ನ ಕಂಡ್ರೆ ಈ ಊರಲ್ಲಿ ಎಲ್ಲರಿಗೂ ತುಂಬಾನೇ ಇಷ್ಟ. ಅದೇ ರೀತಿ ನಾನು ಕೂಡ ಆಕೆಯನ್ನ ತುಂಬಾನೇ ಇಷ್ಟಪಡ್ತಿದ್ದೆ. ಆಕೆ ಪ್ರತಿದಿನವೂ ನಮ್ಮ ಮನೆಯ ಮುಂದೆನೆ ಜಾಗಿಂಗ್ ಮಾಡ್ತಾ ಹೋಗ್ತಿದ್ಲು. ಹೀಗಿರುವಾಗ್ಲೇ ಆಕೆ ಡೆಡ್ ಬಾಡಿ ಕೆರೆಯ ಬಳಿ ಬಿದ್ದಿರೋದನ್ನ ನೋಡಿ ನನಗೂ ಕೂಡ ತುಂಬಾನೇ ಶಾಕ್ ಆಯ್ತು. ಈ ವಿಷಯವನ್ನ ಯಾರಿಗಾದ್ರೂ ಇನ್ಫಾರ್ಮ್ ಮಾಡಿದ್ರೆ ನನ್ನ ಮೇಲೇನೆ ಅನುಮಾನ ಪಡಬಹುದು ಅಂತ ಹೆದರಿಕೊಂಡು ಸುಮ್ಮನಾದೆ. ಸರಿ, ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಡ್ಯಾನಿಯಲ್ ಮೆತ್ತಗೆ, ಸರ್ ನನ್ನ ತಂದೆ ಮೇಲೆ ನನಗೆ ಅನುಮಾನ ಇದೆ. ಪ್ರತಿದಿನ ಆ ಹುಡುಗಿಯನ್ನ ನೋಡ್ತಿದ್ದ ನನ್ನ ಮೇಲೆ ನನ್ನ ತಂದೆ ಆಗಾಗ ಕೋಪ ಮಾಡಿಕೊಳ್ತಿದ್ರು. ಈಗ ಪೀಟರ್ ಸರಿ ಅಂತ ಮೊದಲಿಗೆ ಆ ಹುಡುಗಿಯ ಕೇಸ್ನಲ್ಲಿ ಪ್ರಾಪರ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಮೊದಲಿಗೆ ಸೋಫಿಯಾಳ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಆಕೆಯ ತಂದೆ ತಾಯಿ ಇಬ್ಬರು ಕೂಡ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿದ್ದಾರೆ ಅಂತ. ಸದ್ಯ ಸೋಫಿಯಾಗೆ ಲೀಸಾ ಎಂಬ ಒಬ್ಬಳು ಅಕ್ಕ ಹಾಗೂ ಒಬ್ಬ ತಮ್ಮ ಕೂಡ ಇದ್ದಾನೆ ಅಂತ ಗೊತ್ತಾಗುತ್ತೆ. ತಕ್ಷಣ ಹೋಗಿ ಲೀಸಾಳನ್ನ ಭೇಟಿ ಮಾಡಿದಾಗ ರಾಬರ್ಟ್ ಗೆ ಗೊತ್ತಾಗುತ್ತೆ ಸೋಫಿಯಾಗೆ ರಾಬರ್ಟ್ ಎಂಬ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಅಂತ. ತಕ್ಷಣ ಅವನ ಮನೆಯ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಪೀಟರ್ ತನ್ನ ಟೀಮ್ ನ ಜೊತೆ ಅಲ್ಲಿಗೆ ಹೋಗ್ತಾನೆ. ರಾಬರ್ಟ್, ಸೋಫಿಯಾ ಕೊನೆಯದಾಗಿ ಭೇಟಿಯಾಗಿರೋದು ನಿನ್ನನ್ನೇ, ಇಬ್ಬರ ಮಧ್ಯ ಯಾವುದೋ ಕಾರಣಕ್ಕೆ ಜಗಳಾಗಿ
ನೀನೇ ತಾನೇ ಆಕೆಯನ್ನ ಕೊಲೆ ಮಾಡಿರೋದು ಅಂತ ಹೆದರಿಸ್ತಾನೆ. ಅದಕ್ಕೆ ರಾಬರ್ಟ್ ಶಾಕ್ ಆಗಿ, ಸರ್ ಏನ್ ಹೇಳ್ತಿದ್ದೀರಾ, ನಾನು ಯಾಕೆ ಸೋಫಿಯಾಳನ್ನ ಕೊಲೆ ಮಾಡ್ತೀನಿ? ನಾವಿಬ್ಬರು ಕಳೆದ 2 ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿದ್ವಿ. ಸೋಫಿಯಾಳ ಕಾಲೇಜ್ ಮುಗಿತಿದ್ದ ಹಾಗೆ ಮನೆಯಲ್ಲಿ ಮಾತನಾಡಿ ಇಬ್ಬರು ಮದುವೆ ಆಗ್ಬೇಕು ಅಂತ ಅಂದುಕೊಂಡಿದ್ವಿ. ಅಷ್ಟರಲ್ಲೇ ಯಾರೋ ಸೋಫಿಯಾಳನ್ನ ಕೊಲೆ ಮಾಡಿದ್ದಾರೆ. ಇಷ್ಟನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಸರಿ, ಕೊನೆಯ ಬಾರಿಗೆ ನಿನ್ನನ್ನ ಮೀಟ್ ಮಾಡಿದಾಗ ಇಬ್ಬರ ಮಧ್ಯ ಏನ್ ನಡೀತು ಅಂತ ವಿಚಾರಿಸ್ತಾನೆ. ಅದಕ್ಕೆ ರಾಬರ್ಟ್ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಇಬ್ಬರು ಇಂಟಿಮೇಟ್ ಆದ್ವಿ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಪೀಟರ್, ಸರಿ, ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನಮಗೆ ಇನ್ಫಾರ್ಮ್ ಮಾಡದೆ ಎಲ್ಲೂ ಕೂಡ ಹೋಗೋ ಆಗಿಲ್ಲ ಅಂತ ವಾರ್ನ್ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಾನೆ. ಈಗ ರಾಬರ್ಟ್ ನ ಟೀಮ್ ನಲ್ಲಿ ಕೆಲಸ ಮಾಡ್ತಿದ್ದ ಮತ್ತೊಬ್ಬ ಆಫೀಸರ್ಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅದೇನಂದ್ರೆ ಸೋಫಿಯಾ ಸಾಯೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ಒಂದು ಕಾಫಿ ಶಾಪ್ ನಲ್ಲಿ ಲೂಕಸ್ ಎಂಬ ಮತ್ತೊಬ್ಬ ವ್ಯಕ್ತಿಯನ್ನ ಮೀಟ್ ಮಾಡಿರ್ತಾಳೆ. ತಕ್ಷಣ ಪೀಟರ್ ಆ ಲೂಕಸ್ ನ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಅವನನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಲೂಕಸ್ ಹೇಳೋದೇನಂದ್ರೆ, ಸರ್ ಇತ್ತೀಚೆಗೆ ತಾನೆ ನಾನು ಹಾಗೂ ನನ್ನ ಹೆಂಡತಿ ಬೇರೆ ಆದ್ವಿ. ನಂತರ ಸೋಫಿಯಾನೆ ನನ್ನ ಮಗನನ್ನ ನೋಡಿಕೊಳ್ಳೋದಕ್ಕೆ ಬೇಬಿ ಸಿಟ್ಟರ್ ಆಗಿ ಕೆಲಸ ಮಾಡ್ತಿದ್ಲು. ಸೋಫಿಯಾ ನನ್ನ ಮಗನನ್ನ ತುಂಬಾನೇ ಚೆನ್ನಾಗಿ ನೋಡಿಕೊಳ್ತಿದ್ಲು. ಕಾಫಿ ಶಾಪ್ ಅಲ್ಲಿ ಇಬ್ಬರು ಕ್ಯಾಶುವಲ್ ಆಗಿ ಮೀಟ್ ಮಾಡಿ ಕಾಫಿ ಕುಡಿದ್ವಿ ಸರ್ ಅಂತ ಹೇಳ್ತಾನೆ. ಈಗ ಸೋಫಿಯಾಳ ಡೆಡ್ ಬಾಡಿ ಬಿದ್ದಿದ್ದ ಜಾಗದಲ್ಲಿ ಸಿಕ್ಕಿದ್ದ ಆಕೆ ಎಲ್ಲ ಐಟಮ್ಸ್ ಗಳನ್ನ ರಿಕವರ್ ಮಾಡಿಕೊಳ್ತಾರೆ. ಹಾಗೂ ಪೀಟರ್ ಸೋಫಿಯಾ ಯೂಸ್ ಮಾಡ್ತಿದ್ದ ಮೊಬೈಲ್ ಅನ್ನ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಗೆ ಕಳುಹಿಸಿಕೊಡ್ತಾನೆ. ನಂತರ ಲೀಸಾ ಬಳಿ ಹೋಗಿ ನಿನ್ನ ತಂಗಿಯ ಯಾವುದಾದ್ರೂ ವಸ್ತುಗಳು ಮಿಸ್ಸಿಂಗ್ ಆಗಿದೆಯಾ ಅಂತ ವಿಚಾರಿಸ್ತಾನೆ. ಅದಕ್ಕೆ ಲೀಸಾ, ಹೌದು ಸರ್, ನನ್ನ ತಂಗಿ ಯಾವಾಗ್ಲೂ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ಇಟ್ಟುಕೊಳ್ತಿದ್ಲು. ಆ ಬ್ಯಾಗ್ ಈಗ ಕಾಣಿಸ್ತಿಲ್ಲ ಸರ್ ಅಂತ ಹೇಳ್ತಾಳೆ. ನಂತರ ಆಕೆ ರೂಮ್ ಅನ್ನ ಚೆಕ್ ಮಾಡ್ತಿದ್ದಾಗ ಒಂದಷ್ಟು VHS ಟೇಪ್ಗಳು ಹಾಗೂ ಹುಡುಗರ ವಾಚ್ ಸಿಗುತ್ತೆ. ಆ ವಾಚ್ ಬಗ್ಗೆ ಎನ್ಕ್ವೈರಿ ಮಾಡಿದಾಗ, ಸರ್ ನನ್ನ ತಂಗಿ ರಾಬರ್ಟ್ ಎಂಬ ಹುಡುಗನನ್ನ ಪ್ರೀತಿ ಮಾಡ್ತಿದ್ಲು. ಇಬ್ಬರು ಆಗಾಗ ಈ ರೀತಿ ವಾಚ್ ಗಳನ್ನ ಹಾಗೂ ಬೇರೆ ಬೇರೆ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡಿಕೊಳ್ತಿದ್ರು ಅಂತ ಹೇಳ್ತಾಳೆ. ಈಗ ಪೀಟರ್ ಮನೆಯಲ್ಲಿ ಸಿಕ್ಕಿದ್ದ ಆ VHS ಟೇಪ್ ಗಳನ್ನ ಪ್ಲೇ ಮಾಡಿ ನೋಡ್ತಾನೆ. ಅದರಲ್ಲಿ ಸೋಫಿಯಾ ಅಡುಗೆ ಮಾಡ್ತಿರೋದನ್ನ, ಆಟವಾಡ್ತಿರೋದನ್ನ ಹಾಗೂ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಿರೋದನ್ನ ಒಂದು ರೀತಿ ವ್ಲಾಗ್ ರೀತಿ ರೆಕಾರ್ಡ್ ಮಾಡಿ ಇಡಲಾಗಿರುತ್ತೆ. ಈಗ ಆ ವಿಡಿಯೋದಲ್ಲಿ ಸೋಫಿಯಾ ಹಾಕಿ ಆಡ್ತಿರೋದನ್ನ ನೋಡಿದ ಪೀಟರ್ ತಕ್ಷಣ ಹೋಗಿ ಆಕೆ ಕೋಚ್ ಅನ್ನ ಭೇಟಿ ಮಾಡ್ತಾನೆ. ಅವನನ್ನ ಎನ್ಕ್ವೈರಿ ಮಾಡಿದಾಗ ನಮಗೆ ಗೊತ್ತಾಗುತ್ತೇನಂದ್ರೆ ಈ ಕೋಚ್ ಸೋಫಿಯಾಳನ್ನ ಒನ್ ಸೈಡೆಡ್ ಆಗಿ ಪ್ರೀತಿ ಮಾಡ್ತಿದ್ದ. ಆದ್ರೆ ಆಬ್ವಿಯಸ್ಲಿ ಸೋಫಿಯಾ ಹಾಗೂ ರಾಬರ್ಟ್ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿದ್ದ ಕಾರಣ ಸೋಫಿಯಾ ಇವನ ಪ್ರಪೋಸಲ್ ಅನ್ನ ರಿಜೆಕ್ಟ್ ಮಾಡ್ತಿರ್ತಾಳೆ. ಸರಿ, ಸೋಫಿಯಾ ಸಾಯೋದಕ್ಕೂ ಮುಂಚೆ ಆಕೆ ಜೀವನದಲ್ಲಿ ಏನಾದ್ರೂ ಅನುಮಾನಾಸ್ಪದವಾಗಿ ನಡೆದದ್ದನ್ನ ನೀನು ನೋಡಿದ್ದ ಅಂತ ಎನ್ಕ್ವೈರಿ ಮಾಡ್ತಾನೆ. ಅದಕ್ಕೆ ಈ ಕೋಚ್ ಹೇಳುತ್ತೇನಂದ್ರೆ, ಸರ್ ಒಂದು ದಿನ ಏನೋ ಕೆಲಸ ಇತ್ತು ಅಂತ ನಾನು ಪಕ್ಕದ ಸಿಟಿಗೆ ಹೋಗಿದ್ದೆ. ಆಗ ಸೋಫಿಯಾ ಯಾರಿಗೋ ಗೊತ್ತಾಗಬಾರ್ದು ಅಂತ ಮುಖವನ್ನ ಕವರ್ ಮಾಡಿಕೊಂಡು ಒಂದು ಹಾಸ್ಪಿಟಲ್ ನ ಒಳಗಡೆ ಹೋಗ್ತಿರೋದನ್ನ ನೋಡಿದ್ದೆ. ಸರ್ ಮೋಸ್ಟ್ಲಿ ಆಕೆ ರಾಬರ್ಟ್ ನನ್ನ ಪ್ರೀತಿ ಮಾಡ್ತಿದ್ದ ಕಾರಣ ಅವರಿಬ್ಬರು ಇಂಟಿಮೇಟ್ ಆಗಿ ಸೋಫಿಯಾ ಪ್ರೆಗ್ನೆಂಟ್ ಆಗಿದ್ಲು ಅನ್ಸುತ್ತೆ. ಮೋಸ್ಟ್ಲಿ ಅಬೋರ್ಷನ್ ಮಾಡಿಸೋದಕ್ಕೋ ಅಥವಾ ಸ್ಕ್ಯಾನಿಂಗ್ ಮಾಡಿಸೋದಕ್ಕೋ ಹಾಸ್ಪಿಟಲ್ಗೆ ಹೋಗಿದ್ಲು ಅನ್ಸುತ್ತೆ ಅಂತ ಹೇಳ್ತಾನೆ. ಈಗ ಪೀಟರ್ ಮತ್ತೆ ಸೋಫಿಯಾಳ ಮನೆಗೆ ಹೋಗಿ ಆಕೆ ಮೆಡಿಕಲ್ ರೆಕಾರ್ಡ್ಸ್ ಗಳೇನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡ್ತಾನೆ. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಹಾಸ್ಪಿಟಲ್ಗೆ ಸಂಬಂಧಪಟ್ಟ ಒಂದೇ ಒಂದು ಪೇಪರ್ ಕೂಡ ಸಿಗೋದಿಲ್ಲ. ಅದೇ ಸಮಯಕ್ಕೆ ಸೋಫಿಯಾಳ ಕಾಲ್ ರೆಕಾರ್ಡ್ ಡೀಟೇಲ್ಸ್ ಗಳು ಸಿಗುತ್ತವೆ. ಆ ಲಿಸ್ಟ್ ಅನ್ನ ಚೆಕ್ ಮಾಡಿದಾಗ ಸೋಫಿಯಾ ಸಾಯೋದಕ್ಕೂ ಮುಂಚೆ ಒಂದು ನಂಬರ್ಗೆ ಪದೇ ಪದೇ ಕಾಲ್ ಮಾಡಿರ್ತಾಳೆ. ಆ ನಂಬರ್ ಯಾರದು ಅಂತ ಚೆಕ್ ಮಾಡಿದಾಗ ಆಶ್ಚರ್ಯವೆಂಬಂತೆ ಅದು ಲೂಕಸ್ ನ ನಂಬರ್ ಅಂತ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ಲೂಕಸ್ ನನ್ನ ಎನ್ಕ್ವೈರಿ ಮಾಡಿದಾಗ ಇದರ ಬಗ್ಗೆ ಏನು ಕೂಡ ಹೇಳಿಲ್ವಲ್ಲ ಅಂತ ಮತ್ತೆ ಅವನನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಲೂಕಸ್ ಹೇಳೋದೇನೆಂದ್ರೆ, ಸರ್ ಕಳೆದ ಬಾರಿ ನಿಮಗೆ ಒಂದು ವಿಷಯವನ್ನ ಇನ್ಫಾರ್ಮ್ ಮಾಡಲಿಲ್ಲ. ನನ್ನ ಹೆಂಡತಿ ಹಾಗೂ ನನಗೆ ಡಿವೋರ್ಸ್ ಆದ ನಂತರ ನನ್ನ ಮಗನನ್ನ ನೋಡಿಕೊಳ್ಳೋದಕ್ಕೆ ಸೋಫಿಯಾ ಬರ್ತಿದ್ಲು ಅಲ್ವಾ. ತುಂಬಾನೇ ಫ್ರೆಂಡ್ಲಿ ನೇಚರ್ ನ ಹುಡುಗಿಯಾಗಿದ್ದ ಸೋಫಿಯಾ ನನ್ನ ಜೊತೆ ತುಂಬಾನೇ ಚೆನ್ನಾಗಿ ಮಾತನಾಡ್ತಿದ್ಲು. ಆದ್ರೆ ದಿನಗಳು ಕಳೆದಂತೆ ಸೋಫಿಯಾ ನನ್ನನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ಲು. ನಾವಿಬ್ರು ಮದುವೆಯಾಗಿ ಆರಾಮಾಗಿರೋಣ ಅಂತ ಪ್ರಪೋಸ್ ಮಾಡಿದ್ಲು. ಆದ್ರೆ ನನಗೆ ಸೋಫಿಯಾ ಮೇಲೆ ಯಾವತ್ತೂ ಆ ರೀತಿಯ ಫೀಲಿಂಗ್ಸ್ ಬಂದೇ ಇರಲಿಲ್ಲ. ಜೊತೆಗೆ ಸೋಫಿಯಾ ವಯಸ್ಸಿನಲ್ಲಿ ನನಗಿಂತ ತುಂಬಾನೇ ಚಿಕ್ಕ ಹುಡುಗಿ. ನಮ್ಮಿಬ್ಬರ ರಿಲೇಶನ್ಶಿಪ್ ಸರಿ ಬರೋದಿಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಆಕೆ ಪದೇ ಪದೇ ನನಗೆ ಕಾಲ್ ಮಾಡ್ತಲೇ ಇದ್ಲು. ಇಷ್ಟೇ ಸರ್ ನಡೆದದ್ದು. ಇದನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹೀಗೆ ಎಷ್ಟೇ ಇನ್ವೆಸ್ಟಿಗೇಟ್ ಮಾಡಿದ್ರು ಕೂಡ ಯಾವುದೇ ಕ್ಲೂಗಳೇ ಸಿಕ್ತಿಲ್ವಲ್ಲ ಅಂತ ಪೀಟರ್ಗೆ ತಲೆ ಕೆಡುತ್ತೆ. ಅದೇ ಸಮಯಕ್ಕೆ ಸೋಫಿಯಾಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಅಂತ ಗೊತ್ತಾಗಿ ತಕ್ಷಣ ಅಲ್ಲಿಗೆ ಹೋಗ್ತಾನೆ. ಸ್ನೇಹಿತರೆ, ಈಗ ಡಾಕ್ಟರ್ ರಿವೀಲ್ ಮಾಡುವ ಟ್ವಿಸ್ಟ್ ಏನ್ ಗೊತ್ತಾ? ಆ ಕಿಲ್ಲರ್ ಸೋಫಿಯಾಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುವಾಗ ಸೋಫಿಯಾ ತನ್ನ ಸೆಲ್ಫ್ ಡಿಫೆನ್ಸ್ಗೆ ಅಂತ ಏನು ಕೂಡ ಮಾಡಿರೋದಿಲ್ಲ. ಅಂದ್ರೆ ಕಿಲ್ಲರ್ ಸೋಫಿಯಾಳನ್ನ ಕೊಲೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರುವಾಗ ಆಕೆ ಮೊದಲೇ ಸಾಯ್ಬೇಕು ಅಂತ ಡಿಸೈಡ್ ಮಾಡಿ ಸುಮ್ಮನೆ ಇದ್ಲು ಅಂತ ಅನ್ಸುತ್ತೆ. ಹಾಗೂ ಆ ಕಿಲ್ಲರ್ ಸೋಫಿಯಾಳನ್ನ ಕೊಲೆ ಮಾಡೋದಕ್ಕೂ ಮುಂಚೆ ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದಾನಂತ ಚೆಕ್ ಮಾಡಿದಾಗ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗೂ ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಸೋಫಿಯಾಳ ತಲೆಯಲ್ಲಿ ಒಂದು ಬ್ರೈನ್ ಟ್ಯೂಮರ್ ಇರುತ್ತೆ. ಅಂದ್ರೆ ಸೋಫಿಯಾ ಈಗ ಕೊಲೆಯಾಗದೆ ಇದ್ದಿದ್ರು ಕೂಡ ಇನ್ನೇನೋ 3 ತಿಂಗಳಲ್ಲಿ ಆಕೆ ಬ್ರೈನ್ ಟ್ಯೂಮರ್ ನಿಂದ ಸತ್ತು ಹೋಗ್ತಿದ್ಲು. ಸೋಫಿಯಾಗೆ ಬ್ರೈನ್ ಟ್ಯೂಮರ್ ಇತ್ತು ಅಂತ ಗೊತ್ತಾಗ್ತಿದ್ದ ಹಾಗೆ ಪೀಟರ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ.
ಗೊತ್ತಾಗುತ್ತೆ. ಅದೇನಂದ್ರೆ ಆ ದಿನ ಸೋಫಿಯಾಳ ಕೋಚ್ ಹೇಳಿದ ಹಾಗೆ ಆಕೆ ಪ್ರೆಗ್ನೆಂಟ್ ಆಗಿದ್ದಕ್ಕೆ ಹಾಸ್ಪಿಟಲ್ಗೆ ಹೋಗಿರ್ಲಿಲ್ಲ, ಬದಲಿಗೆ ತನ್ನ ಬ್ರೈನ್ ಟ್ಯೂಮರ್ ನ ಸ್ಕ್ಯಾನಿಂಗ್ ಅನ್ನ ಮಾಡಿಸೋದಕ್ಕೆ ಅಂತ ಹೋಗಿರ್ತಾಳೆ. ಹಾಗೂ ಈ ವಿಷಯ ತನ್ನ ಅಕ್ಕ ಹಾಗೂ ತಮ್ಮನಿಗೆ ಗೊತ್ತಾದ್ರೆ ತುಂಬಾನೇ ದುಃಖ ಪಡ್ತಾರೆ ಅಂತ ಯಾರಿಗೋ ಹೇಳದೆ ಮುಚ್ಚಿಟ್ಟಿರ್ತಾಳೆ. ಅಲ್ಲಿಂದ ಹೊರಗಡೆ ಬಂದ ನಂತರ ಪೀಟರ್ಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಇತ್ತೀಚೆಗೆ ಸೋಫಿಯಾ ಡಿಪ್ರೆಷನ್ ಇಂದಾಗಿ ಹಾಕಿ ಆಡೋದನ್ನ ಬಿಟ್ಟಿರ್ತಾಳೆ. ಅದಕ್ಕೆ ಕಾರಣವೇನಂದ್ರೆ ಲೂಕಸ್ ನ ಮಗ ಇತ್ತೀಚೆಗೆ ತಾನೆ ಸತ್ತೋಗಿರ್ತಾನೆ. ಲೂಕಸ್ ನ ಮಗನನ್ನ ತುಂಬಾನೇ ಹಚ್ಚಿಕೊಂಡಿದ್ದ ಸೋಫಿಯಾ ಆತ ಸತ್ತ ನಂತರ ಒಂದು ರೀತಿ ಡಿಪ್ರೆಷನ್ಗೆ ಹೊರಟೋಗಿರ್ತಾಳೆ. ಇದನ್ನ ಕೇಳಿದ ಪೀಟರ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಲೂಕಸ್ ನನ್ನ 2 ಬಾರಿ ಎನ್ಕ್ವೈರಿ ಮಾಡಿದ್ರು ಕೂಡ ತನ್ನ ಮಗ ಸತ್ತೋದ ಅಂತ ಹೇಳಲೇ ಇಲ್ವಲ್ಲ ಅಂತ ಮತ್ತಷ್ಟು ಅನುಮಾನ ಶುರುವಾಗುತ್ತೆ. ಈಗ ಲೂಕಸ್ ತಮ್ಮಿಂದ ಏನನ್ನೋ ಮುಚ್ಚಿಡ್ತಿದ್ದಾನೆ ಅಂತ ಆತ ಡಿವೋರ್ಸ್ ಕೊಟ್ಟಿರುವ ಅವನ ಹೆಂಡತಿಯನ್ನ ಹೋಗಿ ಮೀಟ್ ಮಾಡ್ತಾನೆ. ಆಕೆ ಹೇಳೋದೇನಂದ್ರೆ, ಸರ್, ನಾನು ಹಾಗೂ ಲೂಕಸ್ ಮದುವೆಯಾಗಿ ಹಲವು ವರ್ಷಗಳ ನಂತರ ನಮಗೆ ಒಬ್ಬ ಮಗ ಹುಟ್ಟ. ಆದ್ರೆ ನಮ್ಮ ಮಗ ಹುಟ್ಟಿದಾಗಿನಿಂದಲೇ ಅವನಿಗೆ ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಇತ್ತು. ನಮ್ಮ ಮಗನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಸರಿ ಮಾಡ್ಬೇಕು ಅಂತ ಹಲವಾರು ಆಸ್ಪತ್ರೆಗಳಿಗೆ ಓಡಾಡಿದ್ವಿ. ಆದ್ರೆ ಡಾಕ್ಟರ್ಸ್ ಗಳು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಮ್ಮ ಮಗ ಮಾತ್ರ ಸರಿಯಾಗ್ಲಿಲ್ಲ. ನಮ್ಮ ಮಗನಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಸೋಫಿಯಾ ಮಾತ್ರ ಅವನನ್ನ ತುಂಬಾನೇ ಪ್ರೀತಿಯಿಂದ ನೋಡಿಕೊಳ್ತಿದ್ಲು. ನಿಜ ಹೇಳ್ಬೇಕಂದ್ರೆ ಸೋಫಿಯಾ ನಮ್ಮ ಮಗನನ್ನ ತನ್ನ ಸ್ವಂತ ತಮ್ಮನ ರೀತಿ ಟ್ರೀಟ್ ಮಾಡ್ತಿದ್ಲು ಸರ್ ಅಂತ ಹೇಳ್ತಾಳೆ. ಈಗ ಎಲ್ಲರ ಮಾತುಗಳನ್ನ ಕೇಳಿದ ಪೀಟರ್ಗೆ ಮತ್ತಷ್ಟು ತಲೆ ಕೆಡುತ್ತೆ. ಯಾಕಂದ್ರೆ ಯಾರನ್ನ ಕೇಳಿದ್ರು ಕೂಡ ಸೋಫಿಯಾ ಬಗ್ಗೆ ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಿದ್ದಾರೆ. ಹಾಗಾದ್ರೆ ನಿಜವಾಗಿಯೂ ಆಕೆಗೆ ಆಗಿದ್ದೇನೋ, ಆಕೆಯನ್ನ ಕೊಲೆ ಮಾಡಿದ್ಯಾರು ಅಂತ ಮತ್ತಷ್ಟು ಇನ್ವೆಸ್ಟಿಗೇಷನ್ ಅನ್ನ ಸ್ಟ್ರಾಂಗ್ ಮಾಡ್ತಾನೆ. ಆ ದಿನ ಡ್ಯಾನಿಯಲ್ ತನ್ನ ತಂದೆಯ ಬಗ್ಗೆ ಹೇಳಿದ್ದು ನೆನಪಾಗಿ ತಕ್ಷಣ ಅವನನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಂತ ಮನೆಗೆ ಹೋಗ್ತಾನೆ. ಆದ್ರೆ ಡ್ಯಾನಿಯಲ್ ನ ತಂದೆ ಹೇಳೋದೇನಂದ್ರೆ, ಸರ್, ನೀವೇ ನೋಡ್ತಿದ್ದೀರಲ್ಲ, ನಾನು ಹಲವು ವರ್ಷಗಳಿಂದ ವೀಲ್ ಚೇರ್ ನಲ್ಲೇ ಸೆಟಲ್ ಆಗಿದ್ದೀನಿ. ಹೀಗಿರುವಾಗ ನಾನು ಹೋಗಿ ವಯಸ್ಸಿಗೆ ಬಂದಿರುವ ಆ ಹುಡುಗಿಯನ್ನ ಕೊಲೆ ಮಾಡೋದಕ್ಕೆ ಸಾಧ್ಯನಾ? ನನಗೆ ಸೋಫಿಯಾಳನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅದಕ್ಕೆ ಕಾರಣವೇನಂದ್ರೆ ನನ್ನ ಮಗ ಆಕೆಯನ್ನ ಇಷ್ಟಪಡ್ತಿದ್ದ. ಇದನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಈಗ ಪೀಟರ್ಗೆ ಮತ್ತೊಂದು ವಿಷಯ ಫ್ಲಾಶ್ ಆಗಿ ಮತ್ತೆ ಆ ಲೂಕಸ್ ನ ಹೆಂಡತಿಯ ಬಳಿಗೆ ಹೋಗ್ತಾನೆ. ಹೌದು, ನಿಮ್ಮ ಮಗ ಹೇಗೆ ಸತ್ತ ಅಂತ ವಿಚಾರಿಸಿದಾಗ ಆಕೆ ಹೇಳೋದೇನಂದ್ರೆ, ಸರ್, ನಮ್ಮ ಮಗ ಯಾವಾಗ್ಲೂ ಸರಿಯಾಗಿ ಊಟ ಮಾಡದ ಕಾರಣ ನಾನು ಹಾಗೂ ನನ್ನ ಗಂಡ ಹಾಲಿನಲ್ಲಿ ಬಿಸ್ಕೆಟ್ ಹಾಕಿ ತಿನ್ನಿಸ್ತಿದ್ವಿ. ಹೀಗಿರುವಾಗ್ಲೇ ಒಂದು ದಿನ ನಾನು ರೂಮ್ ನಲ್ಲಿ ಮಲಗಿಕೊಂಡಿದ್ದಾಗ ನನ್ನ ಗಂಡನೇ ಮಗನಿಗೆ ಬಿಸ್ಕೆಟ್ ಅನ್ನ ತಿನ್ನಿಸ್ತಿದ್ದ. ಆದ್ರೆ ಆಟವಾಡ್ತಾ ಇಡೀ ಬಿಸ್ಕೆಟ್ ಅನ್ನ ಒಂದೇ ಸಾರಿ ನುಂಗಿದ ಕಾರಣ ಅದು ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಂಡು ಚೋಕಿಂಗ್ ಆಗಿ ಸತ್ತೋದ. ಈಕೆ ಮಾತುಗಳನ್ನ ಕೇಳಿದ ಪೀಟರ್ಗೆ ಲೂಕಸ್ ನ ಮೇಲೆ ಮತ್ತಷ್ಟು ಅನುಮಾನ ಜಾಸ್ತಿ ಆಗುತ್ತೆ. ಲೂಕಸ್ಗೆ ಸರಿಯಾಗಿ ಹೊಡೆದು ಈ ಸರಿ ನಿಜ ಹೇಳಲಿಲ್ಲ ಅಂದ್ರೆ ನಿನ್ನನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಹೆದರಿಸ್ತಾನೆ. ಈಗ ಹೆದರಿಕೊಂಡ ಲೂಕಸ್ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಹೌದು ಸರ್, ನಾನೇ ಸೋಫಿಯಾಳನ್ನ ಕೊಲೆ ಮಾಡಿದ್ದು. ನಾವಿಬ್ಬರು ಮದುವೆ ಆಗೋದು ಸಾಧ್ಯ ಇಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಆಕೆ ಪದೇ ಪದೇ ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ಲು. ಅದಕ್ಕೇನೆ ಕಾಫಿ ಶಾಪ್ ನಲ್ಲಿ ಆಕೆಯನ್ನ ಮೀಟ್ ಮಾಡಿದ ನಂತರ ಕೊಲೆ ಮಾಡಿ ಕೆರೆ ಬಳಿ ಡಿಸ್ಪೋಸ್ ಮಾಡಿದೆ ಅಂತ ಹೇಳ್ತಾನೆ. ಲೂಕಸ್ ನ ಮಾತುಗಳನ್ನ ಕೇಳಿದ ಪೀಟರ್ ನಗುತ್ತಾ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಏನೋ ಸೋಫಿಯಾ ನಿನ್ನನ್ನ ಮದುವೆಯಾಗಿ ಆರಾಮಾಗಿರ್ಬೇಕು ಅಂತ ಪ್ರಪೋಸ್ ಮಾಡಿದ್ಲ. ನೀನು ಇಷ್ಟೊತ್ತು ಹೇಳಿದ ಕಟ್ಟುಕತೆಯನ್ನ ನಾನು ನಂಬ್ತೀನಿ ಅಂತ ಅಂದುಕೊಂಡ. ನಿನಗೆ ಮೋಸ್ಟ್ಲಿ ಗೊತ್ತಿಲ್ಲ ಅನ್ಸುತ್ತೆ, ಸೋಫಿಯಾಗೆ ಬ್ರೈನ್ ಟ್ಯೂಮರ್ ಇದ್ದ ಕಾರಣ ಆಕೆ ಇನ್ನೇನೋ 3 ತಿಂಗಳಲ್ಲೇ ಸತ್ತು ಹೋಗ್ತಿದ್ಲು. ಹೀಗಿರುವಾಗ ತಾನು ಪ್ರೀತಿ ಮಾಡ್ತಿರುವ ರಾಬರ್ಟ್ ನನ್ನ ಬಿಟ್ಟು ನಿನ್ನನ್ನ ಮದುವೆ ಆಗೋದಕ್ಕೆ ಇಷ್ಟಪಡ್ತಾಳೆ. ನಿಜವಾಗಿಯೂ ನಡೆದದ್ದೇನು ಅಂತ ನಾನು ಹೇಳ್ತೀನಿ ಅಂತ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ಪ್ರತಿದಿನ ಸೋಫಿಯಾ ಜಾಗಿಂಗ್ ಗೆ ಹೋಗ್ತಿದ್ದ ಅದೇ ರಸ್ತೆಯಲ್ಲೇ ಈ ಲೂಕಸ್ ನ ಮನೆ ಕೂಡ ಇರುತ್ತೆ. ಪ್ರಾಬ್ಲಮ್ ಇದ್ದ ಲೂಕಸ್ ನ ಮಗ ಯಾವಾಗಲೂ ಇವನಿಗೆ ತೊಂದರೆ ಕೊಡ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಲೂಕಸ್ ನ ಮಗ ಹಾಲು ಹಾಗೂ ಬಿಸ್ಕೆಟ್ ಅನ್ನ ತಿನ್ನೋದಕ್ಕೆ ಹೋಗಿ ಒಂದು ಇಡೀ ಬಿಸ್ಕೆಟ್ ಅನ್ನೇ ನುಂಗಿರ್ತಾನೆ. ಆ ಬಿಸ್ಕೆಟ್ ಅವನ ಗಂಟಲಿನ ಒಳಗಡೆ ಸಿಕ್ಕಿ ಹಾಕಿಕೊಂಡು ಆತ ಚೋಕಿಂಗ್ ಆಗಿ ಒದ್ದಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಶಾಕಿಂಗ್ಲಿ ಮೆಂಟಲಿ ಪ್ರಾಬ್ಲಮ್ ಇರುವ ತನ್ನ ಮಗ ಹೀಗಾದ್ರೂ ಆಗಿ ಸತ್ತು ಹೋಗ್ಲಿ ಅಂತ ಲೂಕಸ್ ಏನು ಮಾಡದೆ ಸುಮ್ಮನಿರ್ತಾನೆ. ತನ್ನ ಮಗ ಉಸಿರಾಡೋದಕ್ಕೆ ಸಾಧ್ಯವಾಗದೆ ಕೆಳಗಡೆ ಬಿದ್ದು ಒದ್ದಾಡ್ತಿದ್ರು ಕೂಡ ಲೂಕಸ್ ಏನು ಮಾಡದೆ ಅಲ್ಲೇ ಕೂತಿರ್ತಾನೆ. ಅದೇ ಸಮಯಕ್ಕೆ ಪಕ್ಕದ ರಸ್ತೆಯಲ್ಲೇ ಜಾಗಿಂಗ್ ಹೋಗ್ತಿದ್ದ ಸೋಫಿಯಾ ಇದನ್ನ ನೋಡಿಬಿಟ್ಟಿರ್ತಾಳೆ. ತನ್ನ ಮಗ ಸಾಯ್ತಿದ್ರು ಕೂಡ ಲೂಕಸ್ ಸುಮ್ಮನೆ ಕೂತಿರೋದನ್ನ ನೋಡಿದ ಸೋಫಿಯಾಗೆ ಒಂದೇ ಸಾರಿ ಶಾಕ್ ಆಗಿರುತ್ತೆ. ಲೂಕಸ್ ನ ಮಗನನ್ನ ತನ್ನ ಸ್ವಂತ ತಮ್ಮನ ರೀತಿ ನೋಡಿಕೊಳ್ತಿದ್ದ ಸೋಫಿಯಾಗೆ ಅಂದಿನಿಂದ ಡಿಪ್ರೆಷನ್ ಶುರುವಾಗಿರುತ್ತೆ. ಕೊನೆಗೆ ಲೂಕಸ್ಗೆ ಕಾಲ್ ಮಾಡಿ ನೀನೆ ನಿನ್ನ ಮಗನನ್ನ ಸಾಯಿಸಿದ್ದು ಅಂತ ಗೊತ್ತಾಯ್ತು, ನಾನು ತಕ್ಷಣ ಹೋಗಿ ಪೊಲೀಸರಿಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿರ್ತಾಳೆ. ಹಾಗೂ ದಿನಗಳು ಕಳೆದಂತೆ ಸೋಫಿಯಾ ಅದೇ ಡಿಪ್ರೆಷನ್ ಅಲ್ಲಿ ಹಾಕಿ ಆಡೋದನ್ನ ಕೂಡ ಸ್ಟಾಪ್ ಮಾಡಿರ್ತಾಳೆ. ಸೋಫಿಯಾ
ಕೊಲೆಯಾಗೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ಈತ ಆಕೆಯನ್ನ ಒಂದು ಕಾಫಿ ಶಾಪ್ಗೆ ಇನ್ವೈಟ್ ಮಾಡಿರ್ತಾನೆ. ಸೋಫಿಯಾ ಬಳಿ ರಿಕ್ವೆಸ್ಟ್ ಮಾಡ್ತಾ ದಯವಿಟ್ಟು ಈ ವಿಷಯವನ್ನ ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡ ಅಂತ ಬೇಡಿಕೊಂಡಿರ್ತಾನೆ. ಆದ್ರೆ ಸೋಫಿಯಾ ಮಾತ್ರ ಇಲ್ಲ, ಪೊಲೀಸರಿಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡೇ ಮಾಡ್ತೀನಿ ಅಂತ ಹೇಳಿದ ಕಾರಣ ಬೇರೆ ದಾರಿ ಇಲ್ಲದೆ ಆಕೆಯನ್ನ ಕೊಲೆ ಮಾಡಿರ್ತಾನೆ. ಆದ್ರೆ ಲೂಕಸ್ ತನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುವಾಗ ಸೋಫಿಯಾ ಒಂಚೂರು ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರೋದಿಲ್ಲ. ಯಾಕಂದ್ರೆ ಬ್ರೈನ್ ಟ್ಯೂಮರ್ ನಿಂದಾಗಿ 3 ತಿಂಗಳ ನಂತರ ಸಾಯುವ ನಾನು ಈಗಲೇ ಸತ್ರು ಕೂಡ ಪರವಾಗಿಲ್ಲ ಅಂತ ಸುಮ್ಮನಿರ್ತಾಳೆ. ಈಗ ಲೂಕಸ್ಸೇ ಕೊಲೆಗಾರ ಅಂತ ಎಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅವನನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾನೆ. ಹಾಗೂ ಸೋಫಿಯಾಳ ಕೇಸ್ ನಲ್ಲಿ ಯಾರ್ಯಾರು ಆರೋಪಿಗಳಿದ್ರೋ ಅವರನ್ನೆಲ್ಲ ಕೇಸ್ ನಿಂದ ಡ್ರಾಪ್ ಮಾಡ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.